ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯೂತ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಸ್ಟೋರಿ ಏನು ಮತ್ತು ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಅನೀಸ್ಮಾ, ಕರುಣಸ, ದೇವದರ್ಶಿನಿ ಮತ್ತು ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ, ತೆಲುಗಿನಲ್ಲಿ ಡಬ್ ಆಗಿದೆ, ಕನ್ನಡದಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಮಾರ್ಚ್ 19, 2026 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 4 ಕೋಟಿಯಿಂದ 8 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡೋದಾದರೆ 21 ಕೋಟಿಯಿಂದ 26 ಕೋಟಿವರೆಗೆ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಮೇನ್ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಈ ಮೂವಿಗೆ ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ. ಈ ಮೂವಿಯ ಸಾಂಗ್ ಅಂತೂ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಎಲ್ಲರೂ ಕೂಡ ಆಡಿಯನ್ಸ್ಗಳು ಕೂಡ ತುಂಬ ಮೆಚ್ಚುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಮೂವಿಗಂತೂ ತುಂಬ ಕಡೆಯಿಂದ ಮಾಹಿತಿಗಳನ್ನು ಕೂಡ ಈ ಮೂವಿಗೆ ಮತ್ತು ಒಂದು ಲವ್ ಸ್ಟೋರಿ ಸಿನಿಮಾ ಅಂತಲೂ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಈ ಮೂವಿಗೆ ಒಂದು ಉನ್ನತವಾದ ಮಾತುಗಳನ್ನು ಮತ್ತು ಅವರಿಗೆ ಒಂದು ಇಷ್ಟವಾಗಿದೆ ಅಂತ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಮತ್ತು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು ಕೂಡ ಇಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಈ ಮೂವಿನಂತೂ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಅಶ್ವಿತ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಅಶ್ವಿತ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಅಶ್ವಿತ್ ಏನು ಮಾಡ್ತಾನೆ ಅಂದರೆ, ಅವನು ಒಂದು ಹೈಸ್ಕೂಲಲ್ಲಿ ಜಾಯ್ನ್ ಆಗಿರ್ತಾನೆ. ಹೈಸ್ಕೂಲ್ಗೆ ಜಾಯ್ನ್ ಆಗಿರೋ ಸಮಯದಲ್ಲಿ ಅವನು ಒಂದು ಹುಡುಗಿನ ತುಂಬ ಇಷ್ಟಪಡ್ತಿರ್ತಾನೆ. ಆ ಹುಡುಗಿನೂ ಕೂಡ ತುಂಬ ಇಷ್ಟಪಡ್ತಿರ್ತಾಳೆ. ಆದರೆ ಅಶ್ವಿತು ಏನು ಮಾಡ್ತಾನೆ ಅಂದರೆ, ಅವನಿಗೆ ತಂದೆ ತಾಯಿ ಅಂದರೆ ತುಂಬ ಇಷ್ಟ. ಅವರ ಹೇಳಿದ ಮಾತನ್ನು ಕೇಳಿಕೊಂಡು ಜೀವನವನ್ನು ಕಳೀತಾ ಇರ್ತಾನೆ. ಹಾಗೆಯೇ ಅವರ ತಂದೆ ತಾಯಿನೂ ಕೂಡ ಒಂದಿಷ್ಟು ಕೆಲಸಗಳನ್ನು ಕೂಡ ಹೇಳ್ತಾರೆ. ಹಾಗಾದರೆ ಅವರ ತಂದೆ ತಾಯಿಗೆ ರೆಸ್ಪಾನ್ಸ್ ಮಾಡದೆ ಅವನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು ಅವರ ಫ್ರೆಂಡ್ಸ್ಗಳ ಜೊತೆ ಕ್ರಿಕೆಟ್ ಆಡೋಕ್ಕೆ ಹೋಗೋದು ಮತ್ತು ಹೊರಗಡೆ ಅವರ ಒಂದು ಫಾರ್ಮ್ ಹೌಸ್ಗೆ ಕರ್ಕೊಂಡೋಗಿ ಎಂಜಾಯ್ಮೆಂಟನ್ನು ಮಾಡೋದು, ಈ ರೀತಿಯೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ದಿನ ಏನಾಗುತ್ತೆ ಅಂದರೆ, ಅವರು ಡ್ರಿಂಕ್ಸನ್ನು ಮಾಡೋ ಸಮಯದಲ್ಲಿ ಅವರ ತಂದೆ ತಾಯಿಗಳು ಬಂದುಬಿಡ್ತಾರೆ. ಅಶ್ವಿತ್ ಅವರ ತಂದೆ ತಾಯಿ ಬಂದಾಗ ಅವರಿಬ್ಬರ ನಡುವೆ ಒಂದು ಬೈತಾರೆ ಅವರ ತಂದೆ ತಾಯಿ, ಇದನ್ನೆಲ್ಲ ಮಾಡಬೇಡ ಅಂತೇಳಿ. ಸರಿ ಅಂತೇಳಿ ಅವರು ಅಶ್ವಿತು ಅದಕ್ಕೆ ಒಪ್ಕೊಂಡು ಹೊರಟೋಗ್ತಾನೆ. ಮತ್ತು ಅದನ್ನು ನಾಳೆ ಸ್ಕೂಲಿಗೆ ಹೋಗ್ತಾರೆ. ಹೋದಾದ್ಮೇಲೆ ಅಲ್ಲಿ ಆ ಹುಡುಗಿನೂ ಕೂಡ ಮಾತಾಡ್ಸಿರ್ತಾರೆ. ಮತ್ತು ಕೆಲವು ದಿನಗಳ ನಂತರ ಕಾಲೇಜಿಗೆ ಹೋಗ್ತಾರೆ. ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ಅವರ ಒಂದು ಜೀವನ ಬದಲಾಗಿ ಹೋಗುತ್ತೆ, ಅಶ್ವಿತ್ ಅವರ ಜೀವನ. ಮತ್ತು ಅವರು ಏನು ಮಾಡ್ತಾರೆ ಅಂದರೆ, ಅವರು ಬೇಕಾದಂಥ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂತ ಪಾರ್ಟ್ ಟೈಮ್ ಜಾಬ್ಗೆ ಸೇರ್ಕೋತಾರೆ. ಪಾರ್ಟ್ ಟೈಮ್ ಜಾಬ್ಗೂ ಮಾಡ್ತಾಯಿರ್ತಾರೆ. ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ, ಅವರಿಗೆ ಒಂದಿಷ್ಟು ದುಡ್ಡಿನ ಸಮಸ್ಯೆಗಳು ಉಂಟಾದಾಗ ಅಲ್ಲಿಗೆ ಅವರ ತಂದೆ ತಾಯಿನೂ ಕೂಡ ಸಪೋರ್ಟ್ ಮಾಡ್ತಾರೆ. ಅದರಲ್ಲಿ ಸಾಲನೂ ಕೂಡ ತೀರಿಸ್ಕೋತಾರೆ. ಯಾಕೆಂದರೆ ಅವರು ಒಂದು ಬೆಟ್ಟಿಂಗನ್ನು ಆಡಿ ದುಡ್ಡನ್ನು ಕಳೆದುಬಿಟ್ಟಿರ್ತಾರೆ. ಅದರಿಂದ ಸಹಾಯ ಮಾಡಿ ಅವರನ್ನು ಉಳಿಸ್ಕೋತಾರೆ ಅಂತಲೇ ಹೇಳಬಹುದು. ಮತ್ತು ಅವ್ರ ಫ್ರೆಂಡ್ಸ್ಗಳು ಕೂಡ ಅವರಿಗೆ ಹೇಳ್ತಾರೆ, ಈ ಬೆಟ್ಟಿಂಗೆಲ್ಲ ಆಡಬೇಡ ಮತ್ತು ಇದರಲ್ಲಿ ಸಹವಾಸ ಸರಿ ಅಂತೇಳಿ ಅವರ ಸಾಲಗಳನ್ನೆಲ್ಲ ತೀರಿಸಿ ಮತ್ತು ಅವನು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕ್ತಾನೆ. ಮತ್ತು ಅವರ ಪ್ರೀತಿಸಿದ ಹುಡುಗಿನೂ ಕೂಡ ಕೊನೆಗೂ ಕೂಡ ಸಿಗ್ತಾಳೆ. ಮತ್ತು ಅವರ ತಂದೆ ತಾಯಿಗೆ ಸುಮಾರು ಜನ ಅವಮಾನಗಳನ್ನು ಮಾಡಿರ್ತಾರೆ. ಯಾಕೆಂದರೆ ಮಗ ಈ ರೀತಿಯೆಲ್ಲ ಆಗಿದ್ದಾನೆ ಮತ್ತು ಅವನಿಗೆ ಯಾವುದೇ ರೀತಿ ಆಸ್ತಿಗಳಿಲ್ಲ ಅಂತೇಳಿ ತುಂಬ ಅವಮಾನವನ್ನು ಮಾಡಿರ್ತಾರೆ. ಅವ್ರ ತಂದೆ ತಾಯಿನೂ ಕೂಡ ತುಂಬ ಕಷ್ಟಪಟ್ಟು ಅವ್ರನ್ನ ನೋಡ್ಕೊಂಡಿರ್ತಾರೆ. ಮತ್ತು ಕೊನೆಗೂ ಕೂಡ ಅವರ ತಂದೆ ತಾಯಿಗೆ ಜೊತೆ ನಿಂತು ಫೋಟೋವನ್ನು ಕೂಡ ತಗೋತಾರೆ. ಯಾಕೆಂದರೆ ಅವರಿಗೆ ಅವರ ಮಗನಿಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿರುತ್ತೆ. ಅದರಿಂದ ಸಂತೋಷದಿಂದ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.